ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋದ ಒಂದು ವಿಷಯವನ್ನು ಪ್ರಾರಂಭ ಮಾಡೋಣ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದರೆ, ಹೊಸ ವರ್ಷ ಬಂತು, ಹೊಸ ವರ್ಷಕ್ಕೆ ನಾವೆಲ್ಲ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಹೇಳಿ ಮಾಡ್ಕೊಳ್ತೇವೆ. ಸೊ ಆ ಒಂದು 5 ಸೂತ್ರಗಳನ್ನು ಅಂದರೆ ಈಗ ಹೊಸ ವರ್ಷಕ್ಕೆ ಈಗ ನಾವು ಕಾನೂನು ಪರೀಕ್ಷೆ ಬರೀತಾ ಇದ್ದೇವೆ. ಕಾನೂನು ಪರೀಕ್ಷೆ ಅಂದರೆ ಯಾವುದು? ಕೇವಲ LLB ಎಕ್ಸಾಮ್ ಅಂತ ಅಷ್ಟೇ ಅಲ್ಲ. ನಾವು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಬರಿಬೋದು, ಕ್ಲಾಟ್ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೋದು, ಅಥವಾ ಕ್ಲಾಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೋದು, ಅಥವಾ ಜುಡಿಷರಿ ಎಕ್ಸಾಮ್ ಇರ್ಬೋದು, APP ಎಕ್ಸಾಮ್ ಇರ್ಬೋದು, ಅಥವಾ ಈಗ ಬ್ಯಾಂಕ್ ಎಕ್ಸಾಮ್ಸಲ್ಲಿ ಲಾ ಆಫೀಸರ್ಸ್ ಎಕ್ಸಾಮ್ಸ್ ಇರುತ್ತೆ. ಯಾವುದೇ ಇರಲಿ, ಯಾವುದೇ ಕಾನೂನಿಗೆ ಸಂಬಂಧಪಟ್ಟ ಪರೀಕ್ಷೆಗಳಿರಲಿ. ಸೊ ಇದೊಂದು ಸುಸಂದರ್ಭ. ಇವತ್ತೇ ಪ್ರಾರಂಭಿಸಬೇಕಂತಲ್ಲ, ನೀವು ವರ್ಷದ ಯಾವುದೇ ದಿನ ಪ್ರಾರಂಭಿಸಿದರೂ ಕೂಡ ಅದೇನು ಹಾನಿ ಆಗುವಂಥದ್ದಲ್ಲ, ಒಳ್ಳೆಯದೇ. ಆದರೂ ಕೂಡ ಇದೊಂದು ಪ್ರತಿಯೊಬ್ಬರು ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಮಾಡ್ಕೊಳ್ತೇವೆ. ನಾವು ಇವತ್ತಿಂದ ಈ ರೀತಿ ಇರಬೇಕು, ಈ ರೀತಿ ಬದಲಾವಣೆಗಳನ್ನು ತಂದುಕೊಳ್ಬೇಕು, ನಮ್ಮ ಜೀವನದಲ್ಲಿ ಈ ರೀತಿ ಚೇಂಜಸನ್ನು ಮಾಡಿಕೊಂಡ್ರೆ ನಾವು ಈ ರೀತಿ ಬೆಳವಣಿಗೆ ಆಗ್ಬೋದು ಹೇಳುವಂಥ ಒಂದು ಸಾಮಾನ್ಯವಾದಂಥ ಪರಿಕಲ್ಪನೆ ಪ್ರತಿಯೊಬ್ಬರಲ್ಲೂ ಇರುತ್ತೆ, ಬಹಳಷ್ಟು ಜನರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕೆ ಇವತ್ತು ಈ ವಿಷಯವನ್ನು ಒಂದು ಪ್ರಸ್ತಾಪನೆ ಮಾಡಲಿಕ್ಕೆ ಬಹಳ ಒಂದು ಸುಸಂದರ್ಭ ಅಂತ ಹೇಳ್ಕೊಂಡು ತಿಳಿಸ್ತಾ ಇದ್ದೇನೆ. ನಾನು ಒಂದು 5 ಸೂತ್ರಗಳನ್ನು ಹೇಳ್ತೇನೆ. ಪ್ರತಿದಿನ ನಾವು ಏನೇನು ಮಾಡಬಹುದು ಅಂತ ಹೇಳುವಂಥದ್ದು, ಪ್ರತಿದಿನ ನಾವು ಇಂಪ್ರೂವ್ ಆಗ್ತಾ ಹೋಗಲಿಕ್ಕೆ. ಬಹಳ ಚಿಕ್ಕ ಚಿಕ್ಕ ವಿಷಯ ಅಂತ ಅನಿಸ್ಬೋದು, ಆದರೂ ಕೂಡ ನಾವು ನಿರಂತರವಾಗಿ ಅದೇ ರೀತಿ ಮಾಡ್ತಾ ಹೋದಾಗ ನಮಗೆ ಒಂದು ಒಳ್ಳೆಯ ಒಂದು ನಮ್ಮ ಒಂದು ಪರ್ಸ್ನಾಲಿಟಿ ಅಥವಾ ನಾಲೆಜಲ್ಲಿ ಬಹಳಷ್ಟು ಚೇಂಜಸ್ಗಳು, ಇಂಪ್ರೂವ್ಮೆಂಟ್ಸ್ಗಳನ್ನು ನಾವು ಕಾಣಲಿಕ್ಕೆ ಪ್ರಾರಂಭಿಸ್ತೇವೆ. ಹಾಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಕಾಣ್ತೇವೆ. ನೋಡೋಣ ಯಾವುದ್ಯಾವುದು ಅಂತ ಹೇಳಿ. ಸೊ ಕಾನೂನು ಪರೀಕ್ಷೆಗಳನ್ನು ಪಾಸ್ ಆಗಲಿಕ್ಕೆ ಹೊಸದಾಗಿರುವಂಥ ಹೊಸ ವರ್ಷಕ್ಕೆ ಒಂದು 5 ಸೂತ್ರಗಳು, ಹೊಸ ಸೂತ್ರಗಳು ಅಂತ ಹೇಳೋದಕ್ಕಿಂತ 5 ಸೂತ್ರಗಳು ಹೊಸ ವರ್ಷಕ್ಕೆ ಅಪ್ಲೈ ಆಗುವಂಥದ್ದು ಯಾವುದು ಅಂತ ಹೇಳಿ. ಸೊ ಪ್ರತಿದಿನ ನೀವು ಒಂದು ದಿನಕ್ಕೆ 1 ರಿಂದ 2 ಗಂಟೆ ಅದನ್ನು ನೀವು ಮೀಸಲಿಡಿ. ನಿಮ್ಮ ಒಂದು ಬೆಳವಣಿಗೆಗೆ ಹೆಲ್ಪ್ ಆಗಲಿಕ್ಕೆ, ಎಕ್ಸಾಮ್ ಪಾಸ್ ಆಗಲಿಕ್ಕೆ. ಬೇಸಿಕಲಿ ಈಗ ನಮ್ಮದೊಂದು ಗೋಲ್ ಇರುತ್ತೆ, ಈ ರೀತಿ ಗೋಲ್ ಹೀಗೆ ಮಾಡಿಕೊಂಡ್ರೆ ನಾವು ಇಷ್ಟು ಮಾರ್ಕ್ಸ್ ತೊಗೊಳ್ಬೋದು ಅಥವಾ ಇಷ್ಟು ಎಕ್ಸಾಮ್ ಬರೀಬೋದು ಹೇಳುವಂಥ ಒಂದು ಗೋಲ್ ಇರುತ್ತಲ್ವಾ. ಸೊ ಆ ಗೋಲನ್ನು ಇಟ್ಕೊಂಡು, ಈಗ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಬರ್ತಿದ್ರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್, ಜುಡಿಷರಿ ಎಕ್ಸಾಮ್ ಬರ್ತಿದ್ರೆ ಜುಡಿಷರಿ ಎಕ್ಸಾಮ್ ಅಂತ ಹೇಳಿ ಈ ರೀತಿ ನಾವೊಂದು ಗೋಲ್ ಮಾಡ್ಕೊಳ್ಬೇಕು. ಸೊ ಗೋಲ್ ಮಾಡಿಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಸೊ ನಾನು ಪ್ರತಿ ನನ್ನ ವೀಡಿಯೋದಲ್ಲೂ ಹೇಳ್ತಾ ಇದ್ದೇನೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಬಹಳವೇ ಮುಖ್ಯ ಆಗಿರುತ್ತೆ. ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಒಂದು ಸಲ ಅಭ್ಯಾಸ ಮಾಡೋಣ. ಅಟ್ಲೀಸ್ಟ್ ಒಂದು 5 ಕ್ವಶನ್ ಪೇಪರ್ಗಳ ಅಭ್ಯಾಸ ಮಾಡಿಕೊಂಡು ನಿಮಗೆ ಈ ನಿಮ್ಮ ಪ್ರತಿದಿನದ ಚಟುವಟಿಕೆಗಳೇನಿದೆ ಅದಕ್ಕೆ ಆಧಾರವಾಗಿರುವಂಥದ್ದೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು. ನೀವು ಯಾವುದೇ ಎಕ್ಸಾಮ್, ಆ ಎಕ್ಸಾಮಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ತೊಗೊಂಡು ಏನು ಮಾಡಬೇಕಂತಂದರೆ, ಅದರಲ್ಲಿ ನಿಮಗೆ ನೋಡಿದ್ರೆ ಅಂದಾಜು ಸಿಗುತ್ತೆ. ಬೇರೆ ಬೇರೆ ಸೆಕ್ಷನ್ಸ್ಗಳ ಉಲ್ಲೇಖ ಇರುತ್ತೆ, ಕೇಸ್ ಲಾಸ್ಗಳ ಉಲ್ಲೇಖ ಇರುತ್ತೆ ಅಲ್ವಾ, ಅಥವಾ ಕಾನ್ಸೆಪ್ಟ್ಸ್ಗಳು, ಶಾರ್ಟ್ ನೋಟ್ಸ್ಗಳು. ಈಗ ಕೇವಲ ಆಬ್ಜೆಕ್ಟಿವ್ ಕ್ವಶನ್ ಅಂತ ಅಷ್ಟೇ ಅಲ್ಲ ಅಲ್ವಾ, ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಕೂಡ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಂಥ ಪ್ರಶ್ನೆಗಳನ್ನು ಕೂಡ ನಾವು ಅಭ್ಯಾಸ ಮಾಡ್ಬೋದು. ಸೊ ನೋಡಿ, ಫಸ್ಟ್ ಆಫ್ ಆಲ್ ಪ್ರತಿದಿನ ನೀವೊಂದು ಕ್ವಶನ್ ಪೇಪರ್ ತೊಗೊಂಡು ಆಬ್ಜೆಕ್ಟಿವ್ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳು ಏನಿರುತ್ತೆ ಅಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ 5 ರಿಂದ 10 ಕ್ವಶನ್ಸ್ಗಳನ್ನು ಅಭ್ಯಾಸ ಮಾಡಿ ಪ್ರತಿದಿನ. ಜಾಸ್ತಿ ಏನು ಅನಿಸೋದಿಲ್ಲ, ಒಂದು ಹೆಚ್ಚು ಅಂದರೆ ಒಂದು 15 ನಿಮಿಷದಿಂದ ಅರ್ಧ ಗಂಟೆ ಆಗುವಂತಹ ಒಂದು ಚಟುವಟಿಕೆ ಅದು. ಸೊ ಆಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನು ಅಭ್ಯಾಸ ಮಾಡಿ. ಅದನ್ನು ಹೇಗೆ ಅಂತಂದರೆ, ಪ್ರತಿ ಕ್ವಶನನ್ನು ನೋಡಿ 4 ಆಪ್ಷನ್ಸ್ಗಳಿರ್ತವೆ. ಆ ಆಪ್ಷನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಆಪ್ಷನ್ ಸರಿ ಇರ್ಬೋದು, ಯಾಕೆ ಸರಿ ಇಲ್ದಿರುವಂಥ ಆಪ್ಷನನ್ನು ಯಾಕೆ ಸರಿ ಇಲ್ಲ ಹೇಳುವಂಥದ್ದು ಕೂಡ ಆ ರೀತಿ ಅನಲಿಟಿಕಲ್ ರೀಸ್ನಿಂಗ್ ಮಾಡ್ತಾ ಹೋಗಿ. ಯಾಕೆಂದರೆ ನೆಕ್ಸ್ಟ್ ಯಾವುದು ನಿಮಗೆ ಎಕ್ಸಾಮಲ್ಲಿ ಅದೇ ಪ್ರಶ್ನೆ ಬರೋದಿಲ್ಲ, ಬಟ್ ಅದೇ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಆಪ್ಷನ್ಸ್ ಬೇರೆ ಇರುತ್ತೆ. ಸೊ ಆಪ್ಷನ್ಸನ್ನು ಬಾಹಟ್ ಮಾಡುವಂಥದ್ದಲ್ಲಿ ಏನು ಅರ್ಥ ಇಲ್ಲ. ಅದಕ್ಕೋಸ್ಕರ ಯಾಕೆ ಇದು ಕರೆಕ್ಟ್ ಆನ್ಸರು, ಯಾಕೆ ಇದು ಕರೆಕ್ಟ್ ಆನ್ಸರ್ ಅಲ್ಲ ಅಂತ ಹೇಳುವಂಥದ್ದು. ಸೊ ಪ್ರತಿದಿನ 5 ರಿಂದ 10 ಆಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನು ಅಭ್ಯಾಸ ಮಾಡ್ಬೋದು. ಹಾಗೆ ಇನ್ನು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರುತ್ತೆ. ಒಂದು ಡಿಸ್ಕ್ರಿಪ್ಟಿವ್ ಕ್ವಶನ್ ಅಂದರೆ 5 ಮಾರ್ಕ್ಸ್ ಇರುವಂಥದ್ದು, 10 ಮಾರ್ಕ್ಸ್ ಇರುವಂಥದ್ದು, 16 ಮಾರ್ಕ್ಸ್ ಇರುವಂಥದ್ದು. ಇದೇನು ಜಾಸ್ತಿ ಬರ್ಡನ್ ಅಲ್ಲ ಅಲ್ವಾ. ಉದಾಹರಣೆಗೆ ರೆಸ್ ಜುಡಿಕೇಟ ಹೇಳುವಂಥ CPSಯಲ್ಲಿ ಬರುವಂಥ ಒಂದು ಕ್ವಶನ್ ಕೇಳಿದರು, ಅದು 16 ಮಾರ್ಕ್ಸಿಗೂ ಕೇಳ್ತಾರೆ, 5 ಮಾರ್ಕ್ಸಿಗೂ ಕೇಳ್ತಾರೆ ಶಾರ್ಟ್ ನೋಟಾಗಿ, ಅಥವಾ 2 ಮಾರ್ಕ್ಸಿಗೂ ಅದ್ರ ಡೆಫಿನಿಷನ್ ಹೇಳಿ ಅಂತ ಹೇಳ್ತಾರೆ.
ಸೊ ನಾವು ಇದಕ್ಕೆ ಏನು ಅಭ್ಯಾಸ ಮಾಡಬೇಕು, ಸೆಕ್ಷನ್ 11 ಓದಬೇಕು. ಸೆಕ್ಷನ್ 11 ಹಾಗೂ CPC ತಕ್ವಾನಿ ಬುಕ್ ತೊಗೊಂಡು ಅದರ ಇಂಗ್ರೀಡಿಯೆಂಟ್ಸ್ ನೋಡಬೇಕು. ಅಥವಾ ಬೇರೆ ಆ್ಯಕ್ಟ್ ನೀವು ಓದುವಲ್ಲಿ ನಿಮಗೆ ಅಭ್ಯಾಸ ಇದ್ದಿದ್ದರೆ, ಅಷ್ಟು ಕ್ಷಮತೆ ಇದ್ದರೆ ಬೇರೆ ಆ್ಯಕ್ಟ್ನೇ ಇಟ್ಕೊಂಡು ಇಂಗ್ರೀಡಿಯೆಂಟ್ಸನ್ನು ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಬೇಸಿಕ್ಕಾಗಿ ಏನು ಉತ್ತರ ಇದಕ್ಕೆ ಮಾಡ್ಬೋದು ಹೇಳುವಂಥ ಚಿಕ್ಕದಾದಂಥ ಒಂದು ಕಲ್ಪನೆ ಮನಸ್ಸನ್ನು ಮೂಡಿದರೆ ಎಕ್ಸಾಮಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅದೇ ರೀತಿಯ ಕ್ವಶನ್ ಬರದೇ ಇದ್ದರೂ ಸಹ ಸಿಮಿಲರ್ ಅಂದರೆ ಆ ಕ್ವಶನ್ನೇ ಬರೆದಿದ್ರು ಸಿಮಿಲರ್ ಕ್ವಶನ್ ಬಂದರೆ ಅವಾಗ ಖಂಡಿತವಾಗಿ ನಮಗೆ ಆನ್ಸರ್ ಮಾಡಲಿಕ್ಕೆ ಶಕ್ಯ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಒಂದು ಕ್ವಶನ್ಗಳನ್ನು ಕ್ವಶನ್ ಮತ್ತು ಆನ್ಸರ್ ಡಿಸ್ಕ್ರಿಪ್ಟಿವ್ ಕ್ವಶನ್ ಅಂದರೆ ನಾನು ಹೇಳ್ದಲ್ಲ, ಡೀಟೇಲ್ ಆಗಿ ಬರೆಯುವಂತಹ ಪ್ರಶ್ನೆ ಆಗಿರುವಂಥದ್ದು. ಜಸ್ಟ್ ಟಿಕ್ ಮಾರ್ಕ್ ಅಲ್ಲ, ಡೀಟೇಲ್ ಆಗಿ ಬರೀಬೇಕು. ಅದಕ್ಕೆ ಇಂಟ್ರಡಕ್ಷನ್ ಕೊಟ್ಟು ಅದರದ್ದು ಇಂಗ್ರೀಡಿಯೆಂಟ್ಸ್ ಅಥವಾ ಎಕ್ಸಾಂಪಲ್ಸ್ ಕೊಡಬೇಕು, ಕೇಸ್ ಲಾಸ್ ಕೊಡಬೇಕು, ಹಾಗೆ ಅದರದ್ದೊಂದು ಕನ್ಕ್ಲೂಷನ್ ಕೊಡಬೇಕು. ಈಗ ಮೇನ್ಸ್ ಎಕ್ಸಾಮ್ಸಲ್ಲೆಲ್ಲ ನಾವಿಲ್ಲಿ ಕಾಣ್ತೇವೆ. ಜುಡಿಷರಿಗೆ ತೊಗೊಂಡ್ರೆ ಜಜ್ಮೆಂಟ್ ರೈಟಿಂಗ್ ಕ್ವಶನ್ ಇರ್ಬೋದು, ಲಾ ಪೇಪರ್ 1 ಕ್ವಶನ್ ಇರ್ಬೋದು. ಈಗ ಜಜ್ಮೆಂಟ್ ರೈಟಿಂಗ್ ಕ್ವಶನ್ನು ಲೈಕ್ ಅದು 70 ಮಾರ್ಕ್ಸಿಗೆ ಬರುವಂಥದ್ದು. ಅದನ್ನು ನೀವು ಒಂದು ವಾರ ಅಭ್ಯಾಸ ಮಾಡಿದ್ರು ಒಂದೇ ಕ್ವಶನ್ ಇಟ್ಕೊಂಡ್ರು ನಿಮಗೇನು ಲಾಸ್ ಇಲ್ಲ ಅಲ್ವಾ. ಸೊ ಆ ಟೈಮ್ ಅಲಾಟ್ ಮಾಡ್ಕೊಳ್ಳಿ, ಒಂದು 15 ನಿಮಿಷ ಅಥವಾ 30 ನಿಮಿಷ ಇದಕ್ಕೋಸ್ಕರ ಅಂತ ಹೇಳಿ. ಆಗ ನಿಮಗೆ ಒಂದು ಎಂಟೈರ್ ಪ್ರತಿದಿನ ನಿಮಗೆ ಆ ಕಂಟಿನ್ಯೂಟಿ ಇರುತ್ತೆ, ಟಚ್ ತಪ್ಪೋಗೋದಿಲ್ಲ ಅಂತ ಹೇಳ್ತಾರಲ್ಲ. ಯಾಕೆಂದರೆ ಎಷ್ಟೋ ದಿನದ ನಂತರ ನೀವು ಅದನ್ನು ಓದದೇ ಇದ್ದರೆ, ಮನನ ಮಾಡದೇ ಇದ್ದರೆ ಅದು ಮರ್ತು ಹೋಗಿರತ್ತೆ, ಮತ್ತೆ ಅಷ್ಟೇ ಟೈಮ್ ಹೋಗುತ್ತೆ ಅಲ್ವಾ. ಸೊ ಬಹಳ ಸಿಂಪಲ್ ವಿಷಯಗಳು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು, ನಾವು ಚಿಕ್ಕವರಿಂದ ಕಲಿತಾ ಇರುವಂಥದ್ದು. ಬಟ್ ಏನಾಗುತ್ತೆ, ಕಾರ್ಯರೂಪಕ್ಕೆ ನಾವು ತರ್ತಾ ಇಲ್ಲ, ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಡೈಲಿ ಆ್ಯಕ್ಟಿವಿಟೀಸ್ಗಳನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಹೊಸ ವರ್ಷದಿಂದ. ಹಾಗೆ ಡೈಲಿ 10 ಪೇಜಸ್, ಈಗ ಬರೀ ಕ್ವಶನ್ ಪೇಪರ್ ಅಷ್ಟೇ ಅಲ್ಲಲ್ಲ, ನಾವು ಆ ಒಂದು ಪೇಜಸ್ಗಳನ್ನು ಅಭ್ಯಾಸ ಮಾಡಬೇಕು. ಪೇಜಸ್ಗಳಂದರೆ ಯಾವುದು, ಅದರ ಟೆಕ್ಸ್ಟ್ ಬುಕ್ಕನ್ನು ತೊಗೊಳ್ಳಿ. ಟೆಕ್ಸ್ಟ್ ಬುಕ್ ಈಗ ಉದಾಹರಣೆಗೆ ನ್ಯೂ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟದ್ದು, ನ್ಯೂ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಯಾವುದೋ ಒಂದು ಹೊಸ FIR ಬಗ್ಗೆ ಕಾನ್ಸೆಪ್ಟ್ ಇರ್ಬೋದು. ಟೆಕ್ಸ್ಟ್ ಬುಕ್ ಇರಲಿ ಅಥವಾ ಬೇರೆ ಆ್ಯಕ್ಟ್ ಇರಲಿ, ಹೆಚ್ಚಾಗಿದ್ದು ಟೆಕ್ಸ್ಟ್ ಬುಕ್ಕನ್ನು ತೊಗೊಂಡ್ರೆ ಒಳ್ಳೆಯದಂತ ಹೇಳ್ತಾನೆ. ಯಾಕೆಂದರೆ ಬೇರೆ ಆ್ಯಕ್ಟ್ ನಾವು ಸೆಕ್ಷನ್ ಪ್ರಕಾರ ಲೆಕ್ಕ ಮಾಡ್ಬೋದು ಅಲ್ವಾ. ಈ 10 ಪೇಜಸ್ಸು ಅಟ್ಲೀಸ್ಟ್ 10 ಪೇಜಸ್ ಓದುವಂಥದ್ದು ನಿಮ್ಮ ರೀಡಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ. ಕ್ವಶನ್ ಪೇಪರ್ಲು ಕೂಡ ಬೇಗ ನೀವು ಅದನ್ನು ಗ್ರಾಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ. 10 ಪೇಜ್ ಓದುವಂಥದ್ದು ಜಾಸ್ತಿ ಅಲ್ಲ. ಇದು ನಿಮ್ಗೆ ಆ್ಯಕ್ಚುಲಿ ದಿನಕ್ಕೊಂದು 40-50 ಪೇಜಸ್ ಸಹ ಓದ್ತಾರೆ, 100 ಪೇಜಸ್ ಕೂಡ ಓದ್ತಾರೆ. ನೀವು ಬೇಸಿಕ್ಲಿ 10 ಪೇಜಸ್ ಕನ್ನಡ ಇರಲಿ ಅಥವಾ ಇಂಗ್ಲೀಷ್ ಇರಲಿ 10 ಪೇಜನ್ನು ಓದುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಡೈಲಿ 5ರಿಂದ 10 ಸೆಕ್ಷನ್ಸ್ಗಳು, ಇದನ್ನು ಜಾಸ್ತಿ ಇಲ್ಲ. ಕೆಲವೊಂದು ಸೆಕ್ಷನ್ಗಳು 1-2 ಲೈನ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಈಗ ಅಥವಾ ಆರ್ಟಿಕಲ್ 1 ಸೆಕ್ಷನ್ 1 ಜಸ್ಟ್ 1-2 ಲೈನ್ ಇರುತ್ತೆ. ಕೇವಲ ಒಂದು ಅಥವಾ ಈಗ ಕೆಲವೊಂದು ಡೆಫಿನೇಷನ್ಸ್ ಅಂತ ಇರುತ್ತೆ, ಆ ಒಂದೇ ಸೆಕ್ಷನಲ್ಲಿ 30-40 ಡೆಫಿನೇಷನ್ಸ್ ಕೂಡ ಇರ್ಬೋದು. ಸೊ ಡಿಪೆಂಡ್ಸ್ ನೀವು ಹೇಗೆ ಓದ್ತೀರಿ ಅಂತ ಹೇಳುವಂಥದ್ದು. ಬಟ್ ಒಂದು ಬೇಸಿಕ್ಕಾಗಿ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಇರುವಂಥ ಒಂದು 5ರಿಂದ 10 ಸೆಕ್ಷನ್ಸ್ಗಳನ್ನು ಪ್ರತಿದಿನ ಓದಿ. ಓಕೆ, ಬೇರೆ ಆ್ಯಕ್ಟ್ ನಾವು ಎಷ್ಟು ಒಳ್ಳೆ ರೀತಿಯಲ್ಲಿ ಓದ್ತಾ ಹೋಗ್ತೇವೆ ಅಷ್ಟು ನಮ್ಮ ಒಂದು ಸಬ್ಜೆಕ್ಟ್ ಮೇಲೆ ಹಿಡಿತ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಇದು ಡೈಲಿ 5ರಿಂದ 10 ಸೆಕ್ಷನ್ಸ್ಗಳು. ಇದೆಲ್ಲ ಕೂಡ ಲಾಗೆ ಸಂಬಂಧಪಟ್ಟದ್ದು ನಾವು ಓದಿದ್ವಿ. ಇನ್ನು ಡೈಲಿ ನ್ಯೂಸ್ ನಮಗೆ ಗೊತ್ತಿರಲೇಬೇಕು. ಲೀಗಲ್ ನ್ಯೂಸ್ ಇರಲಿ, ಕರೆಂಟ್ ಅಫೇರ್ಸ್ ಇರಲಿ ಅಥವಾ ಜನರಲ್ ನಾಲೆಜ್ ಇರಲಿ. ಎಕ್ಸಾಮಿಗೆ ಪ್ರತಿ ಎಕ್ಸಾಮಲ್ಲೂ ಅದೊಂದು ಭಾಗವೇ. ಒಂದು 5 ಮಾರ್ಕ್ಸ್ 10 ಮಾರ್ಕ್ಸ್ಗೆ ಕೇಳ್ತಾರೆ. ಅದು ಕೇವಲ ಲಾಗೆ ಸಂಬಂಧಪಟ್ಟಿರ್ಬೋದು ಅಥವಾ ಜನರಲ್ ಆಗಿ ಕರೆಂಟ್ ಅಫೇರ್ಸ್ ಕೂಡ ಇರ್ಬೋದು. ಸೊ ಇದು ಕೂಡ ನಾವು ಪ್ರತಿನಿತ್ಯ ಅದರದ್ದು ಒಂದು ಬಳಕೆ ಇರಬೇಕು ಅಲ್ವಾ. ಈಗ ಯಾವ್ಯಾವ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದರು, ಯಾವ ಫೇಮಸ್ ವ್ಯಕ್ತಿ ಈ ಪೊಸಿಷನನ್ನು ಅಲಂಕರಿಸಿದ್ದಾರೆ, ಈ ಹುದ್ದೆಯನ್ನು ಅಲಂಕರಿಸಿದ್ದಾರೆ, ಅಥವಾ ಯಾವ ಒಂದು ವ್ಯಕ್ತಿ ಇತ್ತೀಚೆಗೆ ನಿಧನ ಹೊಂದಿದ್ರು, ಅಥವಾ ಯಾವ ಒಂದು ವ್ಯಕ್ತಿಗೆ ಈ ರೀತಿಯ ಒಂದು ಪ್ರಶಸ್ತಿ ಸಿಕ್ತು, ಪುರಸ್ಕಾರ ಸಿಕ್ತು ಹೇಳುವಂಥದ್ದು. ಸೊ ಈ ರೀತಿ ಡೈಲಿ ನ್ಯೂಸ್ಗಳು ಅದ್ರ ಬಗ್ಗೆ ಗಮನ ಹರಿಸಿ ಒಂದು ದಿನಕ್ಕೆ ಪ್ರತಿದಿನ ನ್ಯೂಸ್ ಪೇಪರ್ ಓದಂಥವರಿಗೆ ಇದೇನು ಹೊಸ ವಿಷಯ ಅಲ್ಲ, ಅದನ್ನು ಬೇಕಿದ್ರೆ ನೋಟ್ಸ್ ಕೂಡ ಮಾಡಿಟ್ಕೊಳ್ಬೋದು. ಓಕೆ, ಸೊ ಈ ರೀತಿಯ ಪ್ರತಿದಿನ ಇವತ್ತಿಂದ ನೀವು ಪ್ರಾರಂಭ ಮಾಡಿದರೆ ಒಂದು ದಿನಕ್ಕೆ 2 ಗಂಟೆ ಓಕೆ, ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ತರಹದ ಪರೀಕ್ಷೆಗಳು ಕೂಡ, ಅಂದರೆ ಪ್ರಿಲಿಮ್ಸ್ ಅಷ್ಟೇ ಅಲ್ಲ ಮೇನ್ಸು ಕೂಡ ನೀವು ತಯಾರಿ ಮಾಡ್ಕೊಂಡಾಗೆ, ಹಾಗೆ ಅದ್ರ ಜೊತೆ ಇಂಟರ್ವ್ಯೂಗೂ ಕೂಡ. ಇಂಟರ್ವ್ಯೂಗೆ ಅಂದರೆ ಇದೆಲ್ಲ ಈ ಜನರಲ್ ನಾಲೆಜೆಲ್ಲ ಹೆಚ್ಚು ಇಂಟರ್ವ್ಯೂದಲ್ಲೂ ಕೇಳುವಂಥ ಸಾಧ್ಯತೆ ಇರುತ್ತೆ. ಇಂಟರ್ವ್ಯೂಗೂ ಕೂಡ ತಯಾರಿ ಮಾಡಿಕೊಂಡಾಗೆ ಇರುವಂಥದ್ದು ಆಯಿತಾ. ಸೊ ಇದು ನಮ್ಮ ಈ ಒಂದು ವಿಡಿಯೋದ ಒಂದು ಆಶಯ ಏನಂತಂದರೆ, ಪ್ರತಿದಿನ ನಿರಂತರವಾಗಿ ನಾವು ಒಂದಿಷ್ಟು ಗಂಟೆ ಮೀಸಲಿಟ್ಟು ಇಷ್ಟು ಚಟುವಟಿಕೆಗಳನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ
ಆವಾಗ ವಿ ಕ್ಯಾನ್ ಸಿ ಒಂದು 3 ತಿಂಗಳು ಪ್ರಾಕ್ಟೀಸ್ ಮಾಡಿ. ಅಥವಾ ಹೇಳ್ತಾರೆ ಒಂದು ಪ್ರಾಕ್ಟೀಸ್ ಆಗಬೇಕಂದ್ರೆ ಒಂದು 21 ದಿನಗಳ ಪ್ರಾಕ್ಟೀಸ್ ಆಗಬೇಕು ಹೇಳ್ತಾರೆ, ಅಥವಾ 90 ದಿನಗಳ ಪ್ರಾಕ್ಟೀಸ್ ಆಗಬೇಕು ಅಂತ ಹೇಳ್ತಾರೆ. ಒಂದು ಟೈಮ್ ಲಿಮಿಟ್ ಇಟ್ಕೊಳ್ಳಿ. ಟೈಮ್ ಲಿಮಿಟ್ ಇಟ್ಕೊಂಡು ಒಂದು ಡೈರಿಯಲ್ಲಿ ಪ್ರತಿದಿನ ನೋಟ್ ಮಾಡ್ಕೊಳ್ತಾ ಹೋಗಿ. ಯಾಕೆಂದರೆ ನೋಟ್ ಮಾಡಿದಾಗ ಅದೊಂದು ಟಿಕ್ ಮಾಡಿದಾಗ ನಮ್ಗೆ ಆ ಒಂದು ಖುಷಿಯ ಇನ್ನೂ ಬೇರೆ. ಯಾಕೆಂದರೆ ಅದೊಂದು ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ನಾವು ಇದನ್ನು ಇವತ್ತು ಮಾಡಿದ್ವಿ. ಚಿಕ್ಕ ಚಿಕ್ಕ ಟಾಸ್ಕ್ಗಳಾದರೂ ಕೂಡ ತೊಂದರೆ ಇಲ್ಲ. ಇವತ್ತು ನಾನು 5 ಸೆಕ್ಷನ್ ಓದಿದೆ, ಅದೇ ಒಂದು ಖುಷಿಯ ಸಂಗತಿ. ಯಾಕೆಂದರೆ ನಾವೇನು ಮಾಡಬೇಕು ಅಂದ್ಕೊಂಡಿದ್ವಿ ಅದು ಸಾಕಾರ ರೂಪಕ್ಕೆ ಬಂತು ಅಂತ ಆದರೆ ಆವಾಗ ನಮಗೆ ಖಂಡಿತವಾಗಿಯೂ ನಮ್ಮ ಮನಸ್ಸಲ್ಲಿ ಆ ಒಂದು ಕಾನ್ಫಿಡೆನ್ಸು ಅಥವಾ ನಮಗೆ ಮೋಟಿವೇಶನ್ ಸಿಗುವಂಥದ್ದು. ಅಂದರೆ ಯಾರು ಹೊರಗಿನ ಎಕ್ಸ್ಟರ್ನಲ್ ಮೋಟಿವೇಶನ್ ಬೇಕಂತ ಅಲ್ಲ, ತನ್ನಿಂದ ತಾನೇ ನಮಗೆ ಅದರಿಂದ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದು ನಾನು ನನ್ನ ಒಂದು ಪ್ರತಿನಿತ್ಯದ ಈ ಪ್ರೊಫೆಷನಲ್ ಲೈಫಲ್ಲಿ, ಪರ್ಸನಲ್ ಲೈಫಲ್ಲಿ ಇದನ್ನು ಆದಷ್ಟು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇನೆ ಹಾಗೂ ಮಾಡ್ಕೊಂಡು ಬಂದಿದ್ದೇನೆ. ಕೆಲವೊಂದು ಸಲ ಏನು ಎಕ್ಸಾಕ್ಟ್ಲಿ 100% ಕೂಡ ಇದೇ ರೀತಿ ಆಗುತ್ತೆ ಅಂತ ಅಲ್ಲ, ಬಟ್ ಸಮ್ವೇರ್ ಒಂದು 70 to 80% ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದೇ ನಮ್ಮ ಒಂದು ಇನ್ನೂ ಒಂದು ಕಲಿಕೆಯ ಒಂದು ಜಾಯ್ ಆಫ್ ಎಜುಕೇಷನ್ ಅಂತ ಹೇಳ್ತಾರೆ. ಆ ಖುಷಿ, ಕಲಿತಾ ಸಿಗುವಂಥ ಖುಷಿಗೆ ಅದೇ ಒಂದು ಪ್ರೇರಣೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಿಷ್ಟು ಈ ವರ್ಷದ ಒಂದು ಆಶಯ ಹಾಗೂ ಈ ಒಂದು ಹಾರೈಕೆಗಳನ್ನು ತಮಗೆಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ತಾವು ಕೂಡ ಈ ರೀತಿ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ನಿಮಗೆ ಗೊತ್ತಿರ್ಬೋದು. ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್, ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಕೋರ್ಸಸ್ಗಳು ಹಾಗೂ ಸ್ಟಡಿ ಮೆಟೀರಿಯಲನ್ನು ನಾವು ನೀಡ್ತಾ ಬಂದಿದ್ದೇವೆ. ಸೊ ಇಂಥ ಹಂತದಲ್ಲಿ ನ್ಯೂ ಇಯರ್ ಆಗಿದೆ, ಇವತ್ತು ಇಯರ್ ಎಂಡ್ ಸೇಲ್ ಇತ್ತು. ಸೊ ಅದನ್ನು ಇವತ್ತು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಮ್ಮ ಎಲ್ಲ ಕೋರ್ಸಸ್ಗಳು ಹಾಗೂ ಬುಕ್ಸ್ ಮೇಲೆ 30% ಡಿಸ್ಕೌಂಟ್ ಅವೈಲೇಬಲ್ ಇದೆ. ಸೇಲ್ 30 ಹೇಳುವಂಥದ್ದು. ಸೊ ಇದಕ್ಕೆ ನೀವೇನೂ ಮಾಡಬೇಕಾಗಿಲ್ಲ. ಅಭಿಜ್ಞಾ ಲಾ ಸಿರೀಸ್ ಅಂತ ಹೇಳುವಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡ್ರೆ ಅಥವಾ www.abhijnalegal.in ಅಂತ ಹೇಳುವಂಥ ವೆಬ್ಸೈಟ್, ಅದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಫೋನ್ ನಂಬರ್ ಹಾಕಿ ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆದಾಗ ಈ ರೀತಿಯ ಇಂಟರ್ಫೇಸ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಹೋಮ್, ಇಲ್ಲಿ ಕೋರ್ಸಸ್ ಅಂತ ಇರುತ್ತೆ. ಫೋನ್ ನಂಬರ್ ಇಲ್ಲಿ ಲಾಗಿನ್ ಹಾಕಿ ಮಾಡಬೇಕು. ಇಲ್ಲಿ ಕೋರ್ಸಸ್ ಅಂತ ಹೇಳಿ ಏನು ಸಿಗುತ್ತೆ, ಈ ಕೋರ್ಸಸ್ ಹೇಳುವಂಥದ್ದಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಸೊ ಬುಕ್ಸ್ ಇದೆ. ಈಗ ನಮ್ಮ ನ್ಯೂ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಚಾರ್ಟ್ಸ್ಗಳು ತುಂಬ ಬೇಡಿಕೆಯಲ್ಲಿರುವಂಥ ಕೋರ್ಸ್ ಇದು. ಕೋರ್ಸ್ ಅಂದರೆ ಬುಕ್ಸ್ ಅಂತ ಹೇಳ್ಬೋದು. ಸೊ ಇದು ಐ ಥಿಂಕ್ ಇಟ್ಸ್ ಅವೈಲೇಬಲ್ ಆ್ಯಟ್ ಸಮ್ವೇರ್, ಇಲ್ಲಿ ಅಪ್ಲೈ ಮಾಡಿದರೆ 30% ಆಫ್, ಸೇಲ್ 30 ಅಂತ ಹೇಳಿ ಇಲ್ಲಿ ಅಪ್ಲೈ ಮಾಡಿದರೆ 1,500, ಸುಮಾರು 1,079 ರೂಪಾಯಿಗೆ ಅವೈಲೇಬಲ್ ಇದೆ. ಸುಮಾರು 500 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಇದಷ್ಟೇ ಅಲ್ಲ, ಎಲ್ಲ ರೀತಿಯ ಕೋರ್ಸಸ್ಗಳು ಕೂಡ ಅದೇ ರೀತಿ 30% ಡಿಸ್ಕೌಂಟ್ ಇದೆ. ಸೊ ಇವತ್ತು ಸಂಜೆ ತನಕ ಇದರದ್ದು ವ್ಯಾಲಿಡಿಟಿ ಇದೆ. ಸೊ ನಿಮಗೆ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ಈ ಒಂದು ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.